ಪಾಕಿಸ್ತಾನದಲ್ಲಿ ಭಾರಿ ಟ್ರೆಂಡ್ ಸೃಷ್ಟಿಸಿದ ಡಾಕು ಮಹಾರಾಜ್ ಬಾಲಯ್ಯನ ಆರ್ಭಟ ನೋಡಿ. ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಂದಮುರಿ ಬಾಲಕೃಷ್ಣ ಅಭಿನಯದ ಕೊನೆಯ ಚಿತ್ರ ಡಾಕು ಮಹಾರಾಜ್. ನಿರ್ದೇಶಕ ಬಾಬಿ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಸಂಕ್ರಾಂತಿಗೆ ಬಿಡುಗಡೆಯಾಗಿ 150 ಕೋಟಿ ಗಳಿಸಿತು. ನಂದಮುರಿ ಬಾಲಕೃಷ್ಣ ಅಭಿನಯದ ಕೊನೆಯ ಚಿತ್ರ ಡಾಕು ಮಹಾರಾಜ್. ನಿರ್ದೇಶಕ ಬಾಬಿ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾ ಸಂಕ್ರಾಂತಿ ಬಿಡುಗಡೆಯಾಗಿ 150 ಕೋಟಿ ಗಳಿಸಿದೆ. ಅಖಂಡ, ವೀರ ಸಿಂಹರೆಡ್ಡಿ, ಭಗವಂತ್ ಕೇಸರಿ ಚಿತ್ರಗಳ ನಂತರ ಡಾಕು ಮಹಾರಾಜ್ ಬಾಲಯ್ಯನಿಗೆ ಸತತ 4ನೇ ಗೆಲುವು ಆಗಿದೆ. ಸದ್ಯ ಡಾಕು ಮಹಾರಾಜ್ ಸಿನಿಮಾ OTT ಸದ್ದು ಮಾಡುತ್ತಿದ್ದು, ತೆಲುಗು ಚಿತ್ರಗಳಲ್ಲಿ ನಿಧಾನವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ಬಾಹುಬಲಿ, RRR, ಪುಷ್ಪ, ಕಲ್ಕಿ ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿದೆ. OTT ಮೂಲಕ ತೆಲುಗು ಚಿತ್ರ ಜಗತ್ತಿನಾದ್ಯಂತ ಟ್ರೆಂಡ್ ಆಗುತ್ತಿವೆ. ಇತ್ತೀಚೆಗೆ ಬಾಲಯ್ಯ ಡಾಕು ಮಹಾರಾಜ್ ಸಿನಿಮಾ ಕೂಡ ವಿಶ್ವ ಮಟ್ಟದಲ್ಲಿ ಅನೇಕ ಟ್ರೆಂಡ್ನಲ್ಲಿ ಆಗಿದೆ. ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಡಾಕು ಮಹಾರಾಜ್ ಧೂಳೆಬ್ಬಿಸುತ್ತಿದ್ದು, ಪಾಕಿಸ್ತಾನ ಜೊತೆಗೆ ಬಾಂಗ್ಲಾದೇಶ, ಖತಾರ್, UAE ದೇಶಗಳಲ್ಲಿ ಡಾಕು ಮಹಾರಾಜ್ ಚಿತ್ರ ಇಷ್ಟೊಂದು ಕ್ರೇಜ್ ಇರಲು ಒಂದು ಕಾರಣವಿದೆ ಎಂದು ವಿಶ್ಲೇಷಕರು ಭಾವಿಸಿದ್ದಾರೆ. ಆ ಕಾರಣ ಬೇರೆ ಯಾರೂ ಅಲ್ಲ, ಊರ್ವಶಿ ರೌಟೇಲಾ ಅಂತಿದ್ದಾರೆ. ಊರ್ವಶಿ ರೌಟೇಲಾಗೆ ಬಾಲಿವುಡ್ ಚಿತ್ರ ಜೊತೆಗೆ ಬಾಂಗ್ಲಾದೇಶದಲ್ಲಿ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೊ ಮಚ್.